ಅಪವರ್ತನಗಳ ಮೇಲೆ, ಅದರಲ್ಲೂ ಲಸಾ ಮತ್ತು ಮಸಾದ ಮೇಲೆ ಇಲ್ಲೊಂದು ಸಿಂಪಲ್ ಕ್ವಶನ್ಸ್ ಇದೆ. ಈ ತರ ಕೊಟ್ಟಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಯಾವ ತರ ಇದನ್ನ ಸಿಂಪಲ್ ಆಗಿ ಬಿಡಿಸ್ಕೋಬೇಕು ನೋಡಿ. ಎರಡು ಸಂಖ್ಯೆಗಳ ಮಸಾ ಮತ್ತು ಲಸಾವು ಕ್ರಮವಾಗಿ 8 ಮತ್ತು 120 ಆಗಿದೆ. ಅದ್ರಾಗ ಒಂದು ಸಂಖ್ಯೆ 24 ಆದ್ರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕೇಳ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ, ಮಸಾ ಮತ್ತು ಲಸಾ ಎರಡು ಕೊಟ್ಟಿದ್ದಾನಪ್ಪ ಅಂದ್ರ ಈ ತರ ಕೊಟ್ಟಿದ್ನಪ್ಪ ಅಂದ್ರ ಲಸಾ ಮತ್ತು ಮಸಾನ ಎರಡನ್ನ 8ನ ಮಲ್ಟಿಪ್ಲಿಕೇಶನ್ ಮೇಲೆ ಬರ್ಕೊಂಡ್ಬಿಡ್ಬೇಕು. ಇಲ್ಲಿ 8 ಮತ್ತು 120 ಅಂತ ಕೊಟ್ಟಿದ್ದಾನೆ. 8 × 120 ಮೇಲೆ ಬರ್ಕೋರಿ. ಒಂದು ಸಂಖ್ಯೆ 24 ಕೊಟ್ಟಿದ್ದಾನಪ್ಪ ಅಂದ್ರೆ ಅದನ್ನ ಕೆಳಗಡೆ ಬರ್ಕೋರಿ. ಕ್ಯಾನ್ಸಲ್ ಮಾಡ್ರಿ. ಇನ್ನೊಂದು ಸಂಖ್ಯೆ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಸಿಗ್ತದೆ. 24 ಅಂದ್ರೆ 24, 24 ಐದ್ಲೆ 120, 8 ಐದ್ಲೆ ಎಷ್ಟಪ್ಪ ಅಂದ್ರೆ 40 ಆಗಿರ್ತದೆ. ಹಾಗಾದ್ರೆ ಇನ್ನೊಂದು ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ಆಪ್ಷನ್ ಸಿ 40 ಆಗಿರ್ತದೆ. ಈ ತರ ಸಿಂಪಲ್ ಕ್ವಶನ್ಸ್ಗಳನ್ನ ನಾನು ಸಾಧ್ಯ ಆದಷ್ಟು ಎಲ್ಲವನ್ನ ಸಿಂಪಲ್ ಆಗಿ ಹೇಳ್ತಿರ್ತೀನಿ. ಚಾನಲ್ನ ಮತ್ತು ನಮ್ಮ ಪೇಜಸ್ಗಳು ನೋಡ್ತಿದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪೇಜಸ್ಗಳನ್ನ ಫಾಲೋ ಮಾಡ್ಕೊಡ್ರಿ. ಇನ್ನೂ ಸಾಕಷ್ಟು ಕ್ವಶನ್ಸ್ಗಳನ್ನ ಬಿಡಿಸಿದ್ದೀನಿ.